ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕಿಚನ್ನ ಮೇಕ್ ಓವರ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೀವು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ. ಈಗೆಲ್ಲ ಒಂದು ಟ್ರೆಂಡ್ ಅಲ್ವಾ ಕಿಚನ್ನ ಸ್ವಲ್ಪ ಮೇಕ್ ಓವರ್ ಮಾಡೋದು, ಚೇಂಜ್ ಮಾಡೋದು. ಹಾಗೆ ನನ್ನ ಕಿಚನ್ನ ಸಹ ನಾನು ಸ್ವಲ್ಪ ಚೇಂಜ್ ಮಾಡಿ ಇರೋ ಸ್ಪೇಸಲ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋ ರೀತಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಕಿಚನ್ನ ಚೇಂಜ್ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ತೊಗೊಂಡಿದೆ ಅಂತ ವಿಡಿಯೋ ಮಾಡಿ ಹಾಕಿದೆ. ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಲಿಂಕ್ ಹಾಕಿರ್ತೀನಿ. ಇಲ್ಲಾಂದರೆ ನನ್ನ ಚಾನಲ್ಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಈಗ ಹೇಗಿದ್ರೂ ಸಂಕ್ರಾಂತಿ ಹತ್ರ ಬಂತಲ್ವ, ಸೊ ಹಬ್ಬಕ್ಕೆ ಸ್ವಲ್ಪ ಮನೇನ ಕ್ಲೀನ್ ಮಾಡಬೇಕಿತ್ತು. ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೂ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಹಾಗೆ ಬಿಟ್ಟಿದೆ. ಮೊದಲಿಗೆ ಇಲ್ಲಿ ನಾನು ಓವೆನ್ ಮತ್ತು ಮಿಕ್ಸಿ ಇಟ್ಟಿದ್ನಲ್ವ, ಆ ಜಾಗನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನಮ್ಮ ಮನೆ ಕಿಚನ್ ಆಗಲಿ ಅಥವಾ ಬೇರೆ ರೂಮ್ಗಳಾಗಲಿ ಅಷ್ಟು ಗಲೀಜಾಗೋ ತನಕ ನಾನು ಬಿಡೋದಿಲ್ಲ. ಸ್ವಲ್ಪ ಅಲ್ಲೇನಾದರೂ ಕರೆ ಆಯ್ತು ಅಂದರೆ ಆಗಲೇ ಅದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆದರೂ ಸಹ ಮಿಕ್ಸಿ ಎಲ್ಲ ಇಟ್ಟಿರ್ತೀವಲ್ವ, ಆ ನೀರೆಲ್ಲ ಸೋರಿರುತ್ತೆ, ಜೊತೆಗೆ ಮೇಲೆ ಮಸಾಲೆಗಳೆಲ್ಲ ಆರಿರುತ್ತೆ ಅಂತೇಳಿ ಒಂದ್ಸಲ ಮೊದಲಿಗೆ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಬೇಕಾದ್ರೆ ನಾನು ಸೋಪಿನ ಪುಡಿಗೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಆ ನೀರಲ್ಲಿ ಬ್ರಷ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಜಿಡ್ಡೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಮೊದಲಿಗೆ ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಂಡು ನಂತರ ನೀರು ಹಾಕಿನೇ ಕ್ಲೀನ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಬರೀ ಬಟ್ಟೆಲಿ ನೀವು ಒರೆಸಿಟ್ರೆ ನೀರು ಹಾಕಿಲ್ಲ ಅಂತಂದರೆ ನಾವು ಬಟ್ಟೆಲಿ ಹೇಗೆ ಒರೆಸಿರ್ತೀವಿ ಅದು ಹಾಗೆ ಮಾರ್ಕ್ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಕ್ಲೀನ್ ಮಾಡಿಕೊಂಡು ನಂತರ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡಬೇಕಾದ್ರೆ ನಾವು ಈರುಳ್ಳಿ ಎಲ್ಲ ಸೈಡೆಲ್ಲ ಕಟ್ ಮಾಡಿ ಬಿಸಾಡ್ತೀವಲ್ಲ, ಅದರಿಂದ ಸ್ವಲ್ಪ ಈ ರೀತಿ ಸ್ವಿಚ್ ಬೋರ್ಡ್ನ ಈ ರೀತಿ ಬ್ರಷ್ ಮಾಡಿಕೊಂಡ್ರೆ ಸಾಕು. ಅಂದರೆ ಈರುಳ್ಳಿಲಿ ಈ ರೀತಿ ಸ್ವಿಚ್ ಬೋರ್ಡ್ನೆಲ್ಲ ಉಜ್ಜಿದ್ರೆ ಸಾಕು, ಅದರಲ್ಲಿರುವಂತಹ ಜಿಡ್ಗಳು ಕರೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇದೇ ರೀತಿಯೇ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ಕೊಳ್ಳೋದು. ಕರೆಂಟೆಲ್ಲ ಹೊಡೆಯೋದು ಏನೂ ಆಗೋದಿಲ್ಲ. ನೀವು ನೀರನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಒದ್ದೆ ಬಟ್ಟೆಲಿ ಈ ರೀತಿ ಈರುಳ್ಳಿಲಿ ನೀವು ತುಂಬ ಈಸಿಯಾಗಿ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ಕೋಬೋದು. ನಂತರ ಯಾವುದಾದ್ರೂ ಒಂದು ಪೇಪರಿಂದ ಇದನ್ನು ಕ್ಲೀನಾಗಿ ಒರೆಸ್ಕೊಂಡ್ರೆ ಆ ಸ್ವಿಚ್ಚಲ್ಲಿರುವಂತಹ ಗಲೀಜೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಂತರ ಕೆಳಗಡೆ ಸೆಲ್ಫ್ ಏನಿದೆ ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಬೇಕಿಂಗ್ ಸೋಡಾ ನಿಂಬೆಹಣ್ಣು ಹಾಕೋದ್ರಿಂದ ಜಿಡ್ಡು ಕಡಿಮೆ ಆಗೋದಲ್ಲದೆ ಜೊತೆಗೆ ಟೈಲ್ಸ್ ಆಗಲಿ ಅಥವಾ ಈ ರೀತಿ ಸೆಲ್ಫ್ ಆಗಲಿ ಕನ್ನಡಿ ರೀತಿ ಹೊಳೆಯುತ್ತೆ. ಅದು ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಬರುತ್ತೆ. ಹಾಗಾಗಿ ನಾನು ಅದೇ ರೀತಿಯೇ ಕ್ಲೀನ್ ಮಾಡೋದು. ಈಗ ಮಿಕ್ಸಿನ ಹೇಗೆ ಕ್ಲೀನ್ ಮಾಡ್ತೀನಿ ಅಂದರೆ ನಾನು ಮೊದಲಿಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತೀನಿ. ಅಡುಗೆ ಸೋಡಾ ಹಾಕ್ಕೊಂಡು ಅದಕ್ಕೆ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ. ನಿಮ್ಮನೇಲಿ ವಿನೆಗರ್ ಇದ್ದರೆ ವಿನೆಗರ್ನ ಹಾಕಿ ಸಹ ಕ್ಲೀನ್ ಮಾಡ್ಕೋಬೋದು, ಅಥವಾ ಲೆಮನ್ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕಿ ಸಹ ಕ್ಲೀನ್ ಮಾಡ್ಕೋಬೋದು. ಈ ರೀತಿಯಾಗಿ ಆ ನಿಂಬೆಹಣ್ಣಿಂದ ಸ್ವಲ್ಪ ಮೇಲ್ಗಡೆ ಎಲ್ಲ ಈ ರೀತಿ ಮಿಕ್ಸಿನ ರಸನ ಹಾಕಿ ಕ್ಲೀನ್ ಮಾಡ್ಕೊಂಬಿಡಿ. ನಂತರ ಅದ್ರ ಮೇಲೆ ಮತ್ತೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಇದನ್ನು 1 ರಿಂದ 2 ನಿಮಿಷ ಬಿಡಿ ಸಾಕು. ತುಂಬ ಹೊತ್ತು ಸಹ ಬಿಡೋದೇನು ಬೇಡ. ಈಗ ಯಾವುದಾದ್ರೂ ಒಂದು ವೇಸ್ಟ್ ಬ್ರಷ್ ಇರುತ್ತಲ್ವ, ಟೂತ್ ಬ್ರಷ್, ಅದರಿಂದ ಈ ರೀತಿಯಾಗಿ ಬ್ರಷ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದರಲ್ಲಿರುವಂತಹ ಜಿಡ್ಡಾಗಲಿ ಅಥವಾ ಕರೆಗಳಾಗಲಿ ಈಸಿಯಾಗಿ ಬರುತ್ತೆ. ಆ ಮಿಕ್ಸಿಲಿರುವಂತಹ ಬುಷ್ ಸಹ ನಿಮಗೆ ಹೊಸದಾಗಿ ಕಾಣಿಸುತ್ತೆ. ನಾನು ಇದೇ ರೀತಿಯೇ ಮಿಕ್ಸಿನ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋದು. ಆ ಮೇಲ್ಗಡೆ ಎಲ್ಲ ಮಿಕ್ಸಿಲಿ ಚೆನ್ನಾಗಿ ಬ್ರಷ್ ಮಾಡ್ಕೊಂಡ್ಮೇಲೆ ಗ್ರೀನ್ ಸ್ಕ್ರಬ್ಬರಿಂದ ಆ ಮಿಕ್ಸಿ ಏನು ಸೈಡ್ ಎಡ್ಜಸ್ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬ್ರಷ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ. ನೀರನ್ನು ಹಾಕಬೇಕಾದ್ರೆ ಮಿಕ್ಸಿನ ಮೊದಲಿಗೆ ಈ ರೀತಿ ಬಗ್ಗಿಸ್ಬಿಟ್ಟು ನೀರನ್ನು ಹಾಕಬೇಕು. ಆಗ ನಮಗೆ ಮಿಕ್ಸಿ ಒಳಗಡೆಗೆ ನೀರು ಹೋಗೋದಿಲ್ಲ. ನಿಮ್ಗೆ ಈ ರೀತಿ ಮಾಡೋದಕ್ಕೆ ಭಯ ಆಗುತ್ತೆ ಅಂತ ಅಂದರೆ ಒಂದು ಬಟ್ಟೆಯಿಂದನೂ ಸಹ ಕ್ಲೀನ್ ಮಾಡ್ಕೋಬೋದು. ಆದರೆ ನಾನು ಇದೇ ರೀತಿಯೇ ಯಾವಾಗಲೂ ಕ್ಲೀನ್ ಮಾಡೋದು. ಈ ರೀತಿ ಮಿಕ್ಸಿನ ಕೆಳಗಡೆ ಸ್ವಲ್ಪ ಬಗ್ಗಿಸಿ ನಂತರ ನೀರನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಯಾವುದಾದ್ರೂ ಒಂದು ಡ್ರೈ ಆಗಿರುವಂತಹ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಆಯಿತು. ಮಿಕ್ಸಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಮೊದಲಿದ್ದಕ್ಕೂ ಇವಾಗ ತೋರಿಸ್ತಾ ಇರೋದಕ್ಕೂ ಮಿಕ್ಸಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ಮಿಕ್ಸಿನ ತೊಗೊಂಡು ನಾನು 13 ವರ್ಷ ಆಗ್ತಾ ಬಂತು. ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ನಾವು ಯಾವುದೇ ಪದಾರ್ಥ ಅಥವಾ ವಸ್ತುಗಳನ್ನ ಹೇಗಿಡ್ತೀವಿ ಅದರ ಮೇಲೆ ಅದು ನಮಗೆ ಬಾಳಿಕೆ ಬರುತ್ತೆ. ಈಗ ಇಲ್ಲಿ ನಾನು ಲೈಟರ್ ಹಾಗೆ ಇಡಿ ಬರುತ್ತಲ್ಲ ಅದು ತುಂಬಾ ಗಲೀಜಾಗಿತ್ತು. ಹಾಗಾಗಿ ಒಂದು ಗ್ಲಾಸ್ಗೆ ಬಿಸಿ ನೀರು, ಸ್ವಲ್ಪ ಲೆಮನ್ನು ಹಾಗೆ ಅಡುಗೆ ಸೋಡಾನ ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದೆ. ನೋಡ್ತಾ ಇದ್ದೀರಲ್ವ ಆ ಹಿಡಿ ಎಲ್ಲ ಹೇಗೆ ಕಪ್ಪಾಗಿದೆ ಎಡ್ಜಸ್ ಎಲ್ಲ ಅಂತ. ಇದನ್ನು ಒಂದು ಟೂತ್ ಬ್ರಷಿಂದ ಈ ರೀತಿ ಬ್ರಷ್ ಮಾಡಿಕೊಂಡ್ರೆ ಸಾಕು. ಬಿಸಿನೀರು ಹಾಕಿ ಹಾಗೆ ಸೋಡಾ ಲೆಮನ್ ಹಾಕಿರೋದ್ರಿಂದ ಅದರಲ್ಲಿ ಜಿಡ್ಡು ಎಷ್ಟೇ ದಪ್ಪ ಇದ್ದರೂ ಸಹ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ತುಂಬ ಜಾಸ್ತಿ ನೀವು ಉಜ್ಜಬೇಕಂತೆಲ್ಲ ಇರಲ್ಲ. ಸ್ವಲ್ಪ ಬ್ರಷ್ ಮಾಡಿಕೊಂಡ್ರೆ ಸಾಕು. ಈಸಿಯಾಗಿ ಅದರಲ್ಲಿ ಇರುವಂತಹ ಆ ಕೊಳೆ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ.
ಈ ರೀತಿ ಹಿಡಿನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಲೈಟರ್ ಇರುತ್ತಲ್ವ ಅದನ್ನು ಅಷ್ಟೇ ಗ್ರೀನ್ ಸ್ಕ್ರಬ್ಬರಿಂದ ಪೂರ್ತಿಯಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ನಂತರ 1 ರಿಂದ 2 ದಿನ ಬಿಸಿಲಲ್ಲಿ ಒಣಗೋದಕ್ಕೆ ಬಿಡ್ತೀನಿ. ಆಗ ನಮಗೆ ಲೈಟರ್ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಹಾಗೆ ಇಟ್ಟರೆ ಅದರಲ್ಲಿ ನೀರು ಇರುತ್ತಲ್ವ, ಸೊ ಲೈಟರ್ ವರ್ಕ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿಟ್ಟು 1 ದಿನ ಪೂರ್ತಿ ನಂತರ ನೀವು ಬಳಸಬೇಕಾಗತ್ತೆ. ನೋಡಿ, ಮೊದಲಿದ್ದಕ್ಕೂ ಈಗಲಿರೋದಕ್ಕೂ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಿಡಿಯಾಗಿ ಲೈಟರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಏನೆಲ್ಲ ಸ್ವಲ್ಪ ಬ್ರಷ್ ಮಾಡಿ ಕ್ಲೀನ್ ಮಾಡ್ಕೋಬೇಕಿತ್ತು ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಂತರ ಒಂದೊಂದೇ ವಸ್ತುಗಳನ್ನ ಈಗ ಜೋಡಿಸ್ಕೊಳ್ತಾ ಹೋಗ್ತೀನಿ. ಆ ಮಿಕ್ಸಿನ ನಾನು ಯಾವಾಗಲೂ ಅದೇ ಜಾಗದಲ್ಲಿ ಇಡೋದು. ಅಲ್ಲೇ ಮಿಕ್ಸಿನ ಇಟ್ಕೊಂಡು ಅದ್ರ ಪಕ್ಕದಲ್ಲಿ ಆ ಓವನ್ನ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಓವನ್ಗೆ ಕವರ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಧೂಳೆಲ್ಲ ಇತ್ತು. ಓವನ್ನ ಈ ರೀತಿಯಾಗಿ ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದ್ರ ಗ್ಲಾಸ್ ಇರುತ್ತಲ್ಲ ಅದನ್ನೇ ಯಾವುದಾದ್ರೂ ಒಂದು ಪೇಪರಿಂದ ಕ್ಲೀನ್ ಮಾಡಿಕೊಂಡ್ರೆ ಗ್ಲಾಸು ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ. ಜೊತೆಗೆ ನಾವು ಬಟ್ಟೆಯಿಂದ ಒರೆಸಿರುವಂತಹ ಮಾರ್ಕ್ ಸಹ ಇರೋದಿಲ್ಲ. ಎಲ್ಲ ವಸ್ತುಗಳನ್ನು ಸಹ ಒಂದೇ ಸಲ ಕೆಳಗಿಟ್ಕೊಂಡು ಕ್ಲೀನ್ ಮಾಡಿದ್ರೆ ಸಮಯನೂ ಜಾಸ್ತಿ ಬೇಕು, ಜೊತೆಗೆ ಜಾಗನೂ ಸಹ ಸಾಲೋದಿಲ್ಲ. ಹಾಗಾಗಿ ನಾನು ಮಿಕ್ಸಿ ಮತ್ತು ಓವನ್ ಏನಿತ್ತು ಅದು ಜಾಗನ ಕ್ಲೀನ್ ಮಾಡಿಕೊಂಡು ಅದನ್ನು ಅಲ್ಲೇ ಇಟ್ಟು ಈಗ ಗ್ಯಾಸ್ ಎಲ್ಲ ಇಡ್ತೀನಲ್ಲ ಆ ಟೈಲ್ಸ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಿಚನ್ನ ಎಲ್ಲ ಕಡೆ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಾನೇನು ಕಿಚನ್ನ ಚೇಂಜ್ ಮಾಡಬೇಕಂತ ಮೇಕ್ ಓವರ್ ಐಟಮ್ಸ್ನ ತೊಗೊಂಡಿದ್ದೆ ಅದನ್ನು ಜೋಡಿಸ್ಕೊಳ್ತಾ ಹೋಗ್ತೀನಿ. ನಾನಿಲ್ಲಿ 6 ಡ್ರಾಯರ್ ಇರೋವಂತಹ ಈ ರೀತಿ ಸ್ಟೋರೇಜ್ ಬಾಕ್ಸ್ನ ತೊಗೊಂಡಿದ್ದೆ. ಅದನ್ನು ಈ ಕೆಳಗಡೆ ಇಟ್ಟು ಅದ್ರ ಒಳಗಡೆಗೆ ನಾನು ವೀಡಿಯೋಗೆ, ಅಂದರೆ ನಂದು ಕುಕ್ಕಿಂಗ್ ಚಾನಲ್ ಇದೆ, ಅದಕ್ಕೆ ವೀಡಿಯೋಗೆ ಏನೇನು ಐಟಮ್ಸ್ಗಳನ್ನ ಬಳಸ್ತೀನಿ ಅದನ್ನು ಈ ಡ್ರಾಯರ್ಗಳು ಇಡ್ತಾಯಿದ್ದೀನಿ. ಜೊತೆಗೆ ಸ್ಪೂನ್ಸ್ ಆಗಲಿ, ಚಾಕುಗಳು, ಹೀಗೆ ಕಿಚನಲ್ಲಿ ಏನೇನು ಚಿಕ್ಕ ಚಿಕ್ಕ ಪದಾರ್ಥಗಳೆಲ್ಲ ಇತ್ತು ಅದನ್ನು ಈ ರೀತಿ ಡ್ರಾಯರ್ಗೆ ಪೂರ್ತಿ ಫಿಲ್ ಮಾಡ್ಕೊಳ್ತಿದ್ದೀನಿ. ನಾನು ಮೇಕ್ ಓವರ್ಗೆ ಬಳಸ್ತಾ ಇರುವಂತಹ ಪ್ರತಿಯೊಂದು ಐಟಮ್ಸ್ದು ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಈ ರೀತಿಯಾಗಿ ಡ್ರಾಯರ್ಗೆ ನನಗೆ ಯಾವ್ಯಾವುದೆಲ್ಲ ಗಾಜಿನ ಐಟಮ್ಸ್ ಆಗಲಿ ಅಥವಾ ಸೆರಾಮಿಕ್ದು ಕೆಲವೊಂದು ಬೌಲು, ಗ್ಲಾಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ನಾನು ಈ ರೀತಿ ಡ್ರಾಯರ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾನು ದಿನಸಿಗೆ ಅಂತಲೇ ಬೇರೆ ದೊಡ್ಡ ಬಾಕ್ಸ್ನ ಇಟ್ಕೊಂಡಿದ್ದೆ, ಅದಕ್ಕೆ ದಿನಸಿ ಹಾಕಿ ಇಟ್ಕೊಳ್ತೀನಿ. ನೀವು ಬೇಕಿದ್ದರೆ ಈ ರೀತಿ ಡ್ರಾಯರ್ಗೆ ದಿನಸಿ ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಈ ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ಈಗ ಇಲ್ಲಿ ಕೊನೆ ಡ್ರಾಯರ್ಗೆ ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಗೆ ತುಪ್ಪ, ಆ ಕೇಕಿಗೆ ಸ್ವಲ್ಪ ನಾನು ಇಂಗ್ರೀಡಿಯೆಂಟ್ಸ್ಗಳನ್ನ ತಂದಿಟ್ಕೊಂಡಿದ್ದೆ, ಅದನ್ನೆಲ್ಲ ಈ ರೀತಿ ಕೊನೆ ಡ್ರಾಯರಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನಾನು ಕಿಚನಲ್ಲಿರುವಂತಹ ಸ್ಟೋರೇಜ್ ಬಾಕ್ಸ್ನೆಲ್ಲ ಮೊದಲೇ ಎಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟಿದ್ದೆ. ಒಂದೇ ದಿನ ಮಾಡೋದಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ, ಹಾಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಫಸ್ಟೇ ನಾನು ಸ್ಟೋರೇಜ್ ಬಾಕ್ಸ್ಗಳನ್ನ ಕ್ಲೀನ್ ಮಾಡಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ದಿನಸಿಗಳನ್ನ ಫಿಲ್ ಮಾಡಬೇಕಿತ್ತು. ಎಲ್ಲ ದಿನಸಿಗಳನ್ನೂ ಸಹ ಅದಕ್ಕೆ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಉಪ್ಪಿನ ಜಾಡಿ ಅಥವಾ ಉಪ್ಪಿನಕಾಯಿ ಜಾಡಿ ಅಂತ ಏನು ಕರಿತೀವಿ ಅದಕ್ಕೂ ಸ್ವಲ್ಪ ಫಿಲ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಜಾಡಿಗೆ ಸ್ವಲ್ಪ ಉಪ್ಪಿನಕಾಯಿ ಇತ್ತು, ಅದನ್ನು ಸಹ ಫಿಲ್ ಮಾಡಿ ಇಟ್ಕೊಳ್ತಿದ್ದೀನಿ. ಕಿಚನಲ್ಲಿರುವಂತಹ ಸ್ಟೋರೇಜ್ ಬಾಕ್ಸ್ನ ಕ್ಲೀನ್ ಮಾಡಬೇಕಿದ್ರೆ ಸ್ವಲ್ಪ ಬೆಚ್ಚಗಿರುವಂತಹ ನೀರು, ಅಡುಗೆ ಸೋಡಾ, ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಒಂದು 10 ರಿಂದ 15 ನಿಮಿಷ ಸ್ಟೋರೇಜ್ ಬಾಕ್ಸ್ಗಳನ್ನ ನೆನೆಯೋದಕ್ಕೆ ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ಇಲ್ಲಿ ನಾನು ಆಯಿಲ್ ಬಾಟಲ್ಗಳನ್ನ ತೊಗೊಂಡಿದ್ನಲ್ಲ ಅದನ್ನು ಎಲ್ಲ ತೊಳೆದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಒರೆಸಿಟ್ಕೊಂಡು ಇದಕ್ಕೆ ನಾನಿಲ್ಲಿ ಆಯಿಲ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ರೀತಿಯಾಗಿ ಆಯಿಲ್ನ ಯೂಸ್ ಮಾಡ್ತೀನಿ. ಒಂದು ಬಂದು ಸನ್ಫ್ಲವರ್ ಆಯಿಲು, ಇನ್ನೊಂದು ಕಡಲೆಕಾಯಿ ಎಣ್ಣೆನ ಬಳಸ್ತೀನಿ. ಸೊ ಸದ್ಯಕ್ಕೆ ಕಡಲೆಕಾಯಿ ಎಣ್ಣೆ ಖಾಲಿ ಆಗಿತ್ತು, ಹಾಗಾಗಿ ಸನ್ಫ್ಲವರ್ ಆಯಿಲ್ನ ಮಾತ್ರ ಇದಕ್ಕೆ ಫಿಲ್ ಮಾಡ್ಕೊಳ್ತಿದ್ದೀನಿ. ಆಯಿಲ್ನೆಲ್ಲ ಫಿಲ್ ಮಾಡ್ಕೊಂಡ್ಮೇಲೆ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಈಗ ಚಿಕ್ಕದಾಗಿರುವಂತಹ 4 ಗಾಜಿನ ಬಾಟ್ಲಿ ಇತ್ತಲ್ವ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಸೋಡಾನ ಫಿಲ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದಕ್ಕೆ ಅರಿಶಿನ ಪುಡಿ, ಇದ್ರ ಜೊತೆಗೆ ಆಮ್ಚೂರ್ ಪೌಡರ್, ಜೊತೆಗೆ ಮೆಣಸು ಪುಡಿ, ಇದಿಷ್ಟನ್ನು ಹಾಕಿ ಫಿಲ್ ಮಾಡಿ ಇಟ್ಕೊಳ್ತಿದ್ದೀನಿ. ಈ ಆಯಿಲ್ ಡಿಸ್ಪೇನರ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಫಿಲ್ ಮಾಡ್ಕೊಳ್ಳೋದ್ರಿಂದ ಮಸಾಲೆಗಳೆಲ್ಲ ಪೌಡ್ರುಗಳು ಆಚೆ ಬರೋದಿಲ್ಲ, ಈಸಿಯಾಗಿ ಫಿಲ್ ಮಾಡ್ಕೋಬೋದು. ಇಲ್ಲಿ ಕಿಚನ್ ಮೇಕ್ ಓವರ್ಗೆ ಅಂತಲೇ ನಾನು ಸ್ಟೀಲ್ ರ್ಯಾಕ್ಗಳನ್ನ ತೊಗೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿ ಎಡ್ಜಲ್ಲಿ ಇಟ್ಕೊಳ್ತಿದ್ದೀನಿ. ಗ್ಯಾಸ್ ಪೈಪ್ ಬಂದು ತುಂಬ ಅಗಲವಾಗಿ ಕೂರ್ತಿತ್ತು, ಹಾಗಾಗಿ ಈ ರೀತಿಯಾಗಿ ಲಾಕ್ದು ಸ್ಟ್ರಿಪ್ಸ್ ಬರುತ್ತಲ್ಲ, ಅಂದರೆ ನಾವು ಡಿಮಾರ್ಟ್ಗಳಿಗೆ ಹೋದಾಗ ನಮ್ಮ ವ್ಯಾನಿಟಿ ಬ್ಯಾಗ್ಗಳಿಗೆಲ್ಲ ಈ ರೀತಿ ಲಾಕ್ ಮಾಡಿಕೊಡ್ತಾರಲ್ಲ ಅದನ್ನು ಹಾಕಿ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಪೈಪ್ ಸ್ವಲ್ಪ ಚಿಕ್ಕದಾಗಿ ಕೂರುತ್ತೆ, ಜೊತೆಗೆ ಎಲ್ಲ ಕಡೆಗೂ ಆ ಪೈಪು ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ರ್ಯಾಕ್ ಮೇಲೆ ನಾನು ಡೈರೆಕ್ಟಾಗಿ ಆಯಿಲ್ ಬಾಟಲ್ನೆಲ್ಲ ಇಟ್ಟಾಗ ಸ್ವಲ್ಪ ಅಳ್ಳಾಡ್ತಿತ್ತು, ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಪೇಪರ್ಗಳನ್ನ ಇಟ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಪೇಪರ್ ಇಟ್ಟು ಆಯಿಲ್ ಬಾಟಲ್ನ ಇಟ್ಟರೆ ಆಯಿಲು ಸಹ ಆಗೋದಿಲ್ಲ, ಜೊತೆಗೆ ನಾವು ಇಡುವಂತಹ ವಸ್ತುಗಳು ಸಹ ಕ್ಲೀನಾಗಿ ಕೂರುತ್ತೆ. ಇಲ್ಲಿ ನಾನು 2 ಉಪ್ಪಿನಕಾಯಿ ಜಾಡಿನ ಇಟ್ಕೊಂಡು ಆಯಿಲ್ ಡಿಸ್ಪೇನರ್ ಬಾಟ್ಲ್ ಇತ್ತಲ್ವ ಅದನ್ನು ಸಹ
ನಾನಿಲ್ಲಿ ಯಾವುದನ್ನು ಸ್ವಲ್ಪ ರೇರಾಗಿ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಈ ರೀತಿ ಚಿಕ್ಕದಾಗಿರುವಂತಹ ಗಾಜಿನ ಬಾಟ್ಲು ಕಂಟೈನರ್ ಏನಿತ್ತು ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಅಂದರೆ ಆಮ್ಚೂರು ಪೌಡ್ರಾಗಲಿ ಅಥವಾ ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಸೋಡಾ ಇದನ್ನೆಲ್ಲ ಬಳಸೋದು ಸ್ವಲ್ಪ ಕಡಿಮೆ. ಹಾಗಾಗಿ ಈ ರೀತಿ ಚಿಕ್ಕ ಬಾಟಲ್ಗೆ ಹಾಕಿ ಅದನ್ನ ಇಡ್ತಾ ಇದ್ದೀನಿ. ಹಾಗೆ ಇದ್ರ ಕೆಳಗಡೆಗೆ ಜ್ಯೂಸ್ ಜಾರ್ ಹಾಗೆ ತುಪ್ಪದ ಬಾಟಲ್ ಇತ್ತು, ಅದು ಜೊತೆಗೆ ಮಡ್ ಪಾಟ್ನ ಇಟ್ಕೊಳ್ತಿದ್ದೀನಿ. ಇನ್ನೊಂದು ಕಿಚನ್ ಕಾರ್ನರ್ಗೆ ಇಡೋವಂತಹ ಒಂದು ಸ್ಟೀಲ್ ರ್ಯಾಕ್ನ ತೊಗೊಂಡಿದ್ನಲ್ಲ ಅದನ್ನು ಇದ್ರ ಪಕ್ಕದಲ್ಲಿ ಇಟ್ಟು ನಾನು ವೀಡಿಯೋಗೆ ಬಳಸುವಂತಹ ಸೆರಾಮಿಕ್ ತಟ್ಟೆಗಳನ್ನೆಲ್ಲ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಜೊತೆಗೆ ಗಾಜಿನ ಗ್ಲಾಸ್ಗಳು, ಕಾಫಿ ಮಗ್ಗೆಲ್ಲ ಏನಿತ್ತು ಅದನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಈಗ ಕಿಚನ್ಗೆ ನಾನು ಸ್ವಲ್ಪ ಈ ವುಡನ್ ಹ್ಯಾಂಗರ್ಗಳನ್ನ ತೊಗೊಂಡಿದ್ನಲ್ಲ ಅದನ್ನು ಹೇಗೆ ಸ್ಟಿಕ್ ಮಾಡೋದಂತಂದರೆ ನಾನು ಇದನ್ನು ತೋರಿಸಿದ್ದೆ ನಿಮಗೆ. ಈ ರೀತಿ ವಾಲ್ ಸ್ಟಿಕ್ಕರ್ಸ್ ಅಂತ ಬರುತ್ತೆ ಅಂತ, ಅದರ ಜಸ್ಟ್ ಟೇಪನ್ನು ತೆಗೆದು ಈ ರೀತಿ ಟೈಲ್ಸ್ ಮೇಲೆ ಅಂಟಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕೂರುತ್ತೆ. ಅದರಲ್ಲಿರುವಂತಹ ಸ್ಕ್ರೂನ ತೆಗೆದು ನಾನು ಕಿಚನ್ ವಾಲ್ ಹ್ಯಾಂಗರ್ ಏನಿತ್ತು ಅದನ್ನು ಹಾಕಿ ಈ ರೀತಿ ಸ್ಕ್ರೂಯಿಂದ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ ವಾಲ್ ಸ್ಟಿಕ್ ಏನಿದೆ ಅದಿಲ್ಲ ಅಂತ ಅಂದರೆ 2 ಸೈಡ್ ಟೇಪ್ ಬರುತ್ತಲ್ಲ ಅದರಿಂದನೂ ಸಹ ಇದನ್ನು ನೀವು ಸ್ಟಿಕ್ ಮಾಡ್ಕೋಬೋದು. ಇದೇ ರೀತಿಯಾಗಿ ನಾನು ತಗೊಂಡಿದ್ದಂತಹ ರಾಜಸ್ಥಾನ್ ವುಡನ್ ಸ್ಪೂನ್ ಏನಿತ್ತು ಅದನ್ನು ಸಹ ಅದರಲ್ಲಿ 2 ಸೈಡ್ ಟೇಪ್ ಇತ್ತು, ಹಾಗಾಗಿ ಅದನ್ನು ಹಾಗೆ ಡೈರೆಕ್ಟಾಗಿಯೇ ಅಂಟಿಸ್ಕೊಂಡಿದ್ದೀನಿ. ಈ ರೀತಿ ಚಾಪಿಂಗ್ ಬೋರ್ಡ್ ಏನಿದೆ ವುಡ್ಡಂದು ಅದಕ್ಕೆ ಮಾತ್ರ ನಾನು ವಾಲ್ ಸ್ಟಿಕ್ಕಿನ ಹಾಕ್ಕೊಂಡು ಅಂಟಿಸ್ಕೊಳ್ತಿದ್ದೀನಿ. ನಾನು ತೋರಿಸಿದ್ದು ಸ್ಕ್ರೂ ರೀತಿ ಇತ್ತಲ್ವಾ, ಇದು ಇನ್ನೊಂದು ರೀತಿಯಾಗಿರುವಂತಹ ವಾಲ್ ಸ್ಟಿಕ್ಕಿ. ಅಂದರೆ ಇದಕ್ಕೆ ಸ್ಕ್ರೂ ಬರೋದಿಲ್ಲ, ನಾವು ಈ ರೀತಿ ಹ್ಯಾಂಗ್ ಮಾಡೋವಂಥದ್ದು ಮಾತ್ರ ಬರುತ್ತೆ. ನಾನಿಲ್ಲಿ ಮಾಮ್ಸ್ ಕಿಚನ್ ಅಂತ ಒಂದು ಬೋರ್ಡ್ನ ತೊಗೊಂಡಿದ್ನಲ್ಲ ಅದನ್ನು ಹಾಕೋಕ್ಕೆ ಇದನ್ನು ಯೂಸ್ ಮಾಡಿಕೊಂಡೆ. ನಾನು ಅಂಟಿಸಿದಂತಹ ವಾಲ್ ಸ್ಟಿಕ್ಕಿ ಇಷ್ಟು ಗಟ್ಟಿಯಾಗಿ ಕೂರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂಟಿರುತ್ತೆ ಆಮೇಲೆ ಬಿದೋಗುತ್ತೇನೋ ಅಂತ ಅಂದ್ಕೊಳ್ತಿದ್ದೆ, ಆದರೆ ನನ್ನ ಕೈಯಲ್ಲಿ ಕಿತ್ತರೂ ಸಹ ಬರ್ತಿರಲಿಲ್ಲ, ಅದು ಅಷ್ಟು ಗಟ್ಟಿಯಾಗಿ ಕ್ಲೀನಾಗಿ ಅಂಟ್ಕೊಂಡಿತ್ತು. ಆ ವುಡನ್ ವಾಲ್ ಹ್ಯಾಂಗಿಂಗ್ನೆಲ್ಲ ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಇಲ್ಲಿ ನಾನು ಕಿಚನ್ ಸಿಂಕ್ ಹತ್ರ ಈ ರೀತಿ ಒಂದು ಕಾರ್ನರ್ ಶೆಲ್ಫ್ನ ತೊಗೊಂಡಿದ್ದೆ. ಅದನ್ನು ಈ ರೀತಿಯಾಗಿಟ್ಟು ಒಂದು ಪೆನ್ಸಿಲ್ ಅಥವಾ ಯಾವುದಾದ್ರೂ ಒಂದು ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡಿಕೊಂಡು ಅದನ್ನು ನಾವು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಇದನ್ನು ನಾನು ಸ್ಟಿಕ್ ಮಾಡೋದಕ್ಕೂ ಅಷ್ಟೇ ನಾನು ತೋರಿಸಿದಂತಹ ವಾಲ್ ಸ್ಟಿಕ್ಕಿ ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿಕೊಂಡೆ. ಇಲ್ಲಿ ಸ್ಕ್ರೂ ಇರುತ್ತಲ್ಲ ಆ ಥರದ್ದು ಬಳಸ್ಕೊಂಡೆ ನಾನು. ಸ್ಕ್ರೂ ಇರೋದಾದರೆ ಸ್ವಲ್ಪ ಟೈಟಾಗಿ ಕೂರುತ್ತೆ ಅಂತ, ಹ್ಯಾಂಗದಾದರೆ ಸ್ವಲ್ಪ ಬಗ್ದಂಗೆ ಆಗ್ತಾಯಿತ್ತು, ಹಾಗಾಗಿ ನಾನು ಈ ರೀತಿ ಸ್ಕ್ರೂ ಇರೋದನ್ನೇ ಬಳಸ್ಕೊಂಡೆ. ಆದರೂ ಸಹ ನಾನು ಆ ಸ್ಟೀಲ್ ರ್ಯಾಕ್ನ ಹಾಕಿದ ಮೇಲೆ ಆ ವಾಲ್ ಸ್ಟಿಕ್ಕಿನೇ ಸ್ವಲ್ಪ ಬಗ್ದಂಗೆ ಆಗ್ತಾಯಿತ್ತು, ಜೊತೆಗೆ ಅಷ್ಟು ಗಟ್ಟಿಯಾಗಿ ಕೂರ್ತಿರ್ಲಿಲ್ಲ. ಹಾಗಾಗಿ ನಾನು ವಾಲ್ ಸ್ಟಿಕ್ಕಿಗೆ ಸ್ವಲ್ಪ ಫೆವಿಕ್ವಿಕ್ ಬರುತ್ತಲ್ಲ ಅದನ್ನು ಹಾಕಿಬಿಟ್ಟು ಅಂಟಿಸಿದೆ. ಆಗ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಟೈಟಾಗಿ ಕೂರ್ತು. ಎಷ್ಟೇ ವೆಯ್ಟ್ ಇಟ್ಟರೂ ಸಹ ಅಳ್ಳಾಡ್ತಾ ಇರಲಿಲ್ಲ. ನಾನಿಲ್ಲಿ ಲಿಕ್ವಿಡು ಹಾಗೆ ನಾವು ಬಳಸೋಂತಹ ಸ್ಕ್ರಬ್ಬರ್ ಆಗಲಿ, ಇದ್ರ ಜೊತೆಗೆ ಪಿತಾಂಬರಿ ಬಾಕ್ಸ್ ಜೊತೆಗೆ ಒಂದು ಗಿಡನ ಇಟ್ಕೊಂಡೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮ್ಮನೇಲಿ ಏನಾದರೂ ಮನಿ ಪ್ಲ್ಯಾಂಟ್ ಗಿಡ ಇದ್ದರೆ ಅದನ್ನು ಇಡಿ, ಈ ರೀತಿಯ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಬದಲು ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಒಂದು ವುಡನ್ ವಾಲ್ ಹ್ಯಾಂಗ್ನ ತೊಗೊಂಡಿದ್ದೆ ಅಲ್ವಾ, ಅದನ್ನು ನಾನು ಈ ರೀತಿಯಾಗಿ ನೇತು ಹಾಕೋದಕ್ಕೆ ಅಂತ ವಾಲ್ ಸ್ಟಿಕ್ಕಿನ ಹಾಕಿ ಅಂಟಿಸ್ಕೊಂಡಿದ್ದೆ. ಅದರ ಮೇಲ್ಗಡೆ ನಾನು ಈ ರೀತಿ ವುಡನ್ ವಾಲ್ ಹ್ಯಾಂಗಿಂಗ್ನ ಹಾಕ್ಕೊಂಡಿದ್ದೀನಿ. ವುಡನ್ ವಾಲ್ ಹ್ಯಾಂಗಿಂಗ್ ಬಂದು ತುಂಬ ಉದ್ದ ಐತೆ ಅಂತ ಅನ್ನಿಸ್ತು, ಹಾಗಾಗಿ ಮೇಲೆ ಸ್ವಲ್ಪ ಗಂಟೆನ ಹಾಕಿ ಇದನ್ನು ಹ್ಯಾಂಗ್ ಮಾಡ್ಕೊಂಡಿದ್ದೆ. ಇದ್ರ ಮಧ್ಯದಲ್ಲಿ ನಾನು ಕೃಷ್ಣ ಐಡಲ್ ಹಾಗೆ ಆ ಕಡೆ ಈ ಕಡೆ ಆರ್ಟಿಫಿಷಿಯಲ್ ಪ್ಯಾಂಟ್ಗಳನ್ನ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಪೂರ್ತಿಯಾಗಿ ಎಲ್ಲ ಕೆಲಸ ಫಿನಿಶ್ ಅಂತ ಆದಮೇಲೆ ಕೊನೆಯದಾಗಿ LED ಸ್ಟ್ರಿಪ್ಸ್ ಬರುತ್ತಲ್ಲ ಅದನ್ನು ನಾವು ಈ ರೀತಿ ಟೈಲ್ಸ್ಗೆ ಅಂಟಿಸ್ಕೊಳ್ತಾ ಇದ್ದೆ. ನನಗೆ ಸ್ವಲ್ಪ ಅದು ಹೈಟ್ ಸಾಲ್ತಾ ಇಲ್ಲ ಅಂಥೇಳಿ ನನ್ನ ಹಸ್ಬೆಂಡೇ ಇದನ್ನು ಕ್ಲೀನಾಗಿ ಅಂಟಿಸ್ಕೊಟ್ರು. ಈ ರೀತಿ ಲೈಟ್ನೆಲ್ಲ ಅಂಟಿಸ್ಕೊಂಡ್ಮೇಲೆ ನಾನು ತೋರಿಸಿದಂತಹ ಲೀಫ್ಗಳಿತ್ತಲ್ವ, ಅಂದರೆ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಲೀಫ್ ಬರುತ್ತಲ್ಲ ಅದನ್ನು ಸಹ ನಾನು ಈ ರೀತಿಯಾಗಿ ಸುತ್ತ ಹಾಕ್ಕೊಳ್ತಾ ಇದ್ದೀನಿ. LED ಸ್ಟ್ರಿಪ್ಸ್ ಲೈಟ್ನ ಆನ್ ಮಾಡಿದಾಗ ಈ ರೀತಿ ಗ್ರೀನ್ ಲೀಫ್ಗಳಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೊನೆಯದಾಗಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಫಿನಿಶ್ ಆದಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದಾಗ ತುಂಬಾ ಖುಷಿ ಆಯಿತು. ನಾನು ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ನೋಡಿ, ಕೊನೆಯದಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮ್ಮ ಕಿಚನ್ನು. ಮೊದಲು ನೀವು ನೋಡಿದ್ದಕ್ಕೂ ಈಗ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. ನಾನಿಲ್ಲಿ ಓವೆನ್ಗೆ ಕವರ್ ಹಾಕುವಂತಹ ವೀಡಿಯೋನೇ ರೆಕಾರ್ಡ್ ಆಗಿರಲಿಲ್ಲ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ನಾನು ಮೊದಲು ಕಿಚನ್ನ ತೋರಿಸಿದಾಗ ಸೆಲ್ಫ್ ಎಲ್ಲ ಹೇಗೆ ಎಲ್ಲ ಹರಡ್ಕೊಂಡಿತ್ತು ಅಂತ. ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಕೃಷ್ಣ ಐಡಲ್ನ ವಾಲ್ ಹ್ಯಾಂಗಿಂಗ್ ಹಾಕಿದ್ನಲ್ಲ, ಅದಕ್ಕೆ ಈ ರೀತಿ ಲೈಟ್ ಬರುತ್ತಲ್ಲ, ಈಗೆಲ್ಲ ಬಾಟಲ್ ಲೈಟ್ಗಳು ಬರುತ್ತಲ್ಲ, ಅದು ಮನೇಲಿತ್ತು. ಅದನ್ನು ಈ ವುಡನ್ ಹ್ಯಾಂಗಿಂಗ್ಗೆ ಹಾಕ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ಹಾಕಿದಾಗ. ಈಗ ನಮ್ಮ ಕಿಚನ್ಗೆ ಹಾಕಿರುವಂತಹ LED ಸ್ಟ್ರಿಪ್ಸ್ ಲೈಟ್ನ ಆನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಲೈಟ್ ಎಲ್ಲ ಆನ್ ಮಾಡಿದಾಗ ಕಿಚನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಜೊತೆಗೆ ನಾನು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಜೊತೆಗೆ ನಿಮಗೂ ಸಹ ಈ ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.